ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ನವಿಲುಗರಿ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಈ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ಥರ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ಇಲ್ಲಿ ನಾನು ಈ ಡಿಸೈನ್ಗೆ 8 ಎಳೆ ದಾರ ತಗೊತಾ ಇದ್ದೀನಿ. 8 ಎಳೆ ದಾರ ತಗೊಂಡು ನಾಟ್ ಹಾಕ್ಕೊಂಡಿದ್ದೀನಿ. ಈಗ ಸ್ಯಾರಿಗೆ ಹೀಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಪಕ್ಕದಲ್ಲೇ ಇನ್ನೊಂದು ಈ ಥರ ಲಾಕ್ ಮಾಡಿ ಈಗ 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ಈಗ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಮತ್ತು ಈಗ 4 ಚೈನ್ ಹಾಕ್ಕೊಬೇಕು. 3 4 ಚೈನ್ ಹಾಕ್ಕೊಂಡು ಇಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಮತ್ತು ಈಗ 3 ಚೈನ್ ಹಾಕ್ಕೊಂಡು ಇದನ್ನೂ ಅಷ್ಟೇ ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನು 1 2 3 4 ಮತ್ತೆ ಲಾಕ್ ಮಾಡಿಕೊಡೋದು. ನೋಡಿ 3 4 ಚೈನ್ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಇಲ್ಲಿ ನೋಡಿ ಈ ಥರ ಲೀಫ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಲೀಫ್ ಬೀಡೇ ಆ್ಯಡ್ ಮಾಡಬೇಕಂತ ಏನಿಲ್ಲ, ಸರ್ಕಲ್ ಬೀಡ್ ಕೂಡ ಆ್ಯಡ್ ಮಾಡ್ಕೊಬೋದು. ಬೀಡ್ ಹಾಕಿ ಒಂದು ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಈಗ ಸ್ಯಾರಿಗೆ ಲಾಕ್ ಮಾಡ್ತಿದ್ದೀನಿ. ನೋಡಿ ಇವಾಗ ಸ್ಯಾರಿನ ಟರ್ನ್ ಮಾಡ್ಕೊಳ್ಳೋಣ. ಹೀಗೆ ಟರ್ನ್ ಮಾಡ್ಕೊಬೇಕು. ಈಗ ನಾನು 10 ಚೈನ್ ಹಾಕ್ಕೊತಾ ಇದ್ದೀನಿ. 2 3 4 5 6 7 8 9 10 ಚೈನ್ ಹಾಕ್ಕೊಂಡು ಈ ಲಾಕ್ ಇದೆಯಲ್ಲ ಬೀಡ್ ಪಕ್ಕದ ಲಾಕು ಈ ಲಾಕಿಗೆ ಲಾಕ್ ಮಾಡ್ಕೊಬೇಕು. ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ ಸ್ಯಾರಿನ ಟರ್ನ್ ಮಾಡ್ಕೊಬೇಕು. ಹೀಗೆ ಟರ್ನ್ ಮಾಡಿಕೊಂಡು ನೋಡಿ ಈ ಥರ ಬೀಡ್ ಸುತ್ತ ಹೀಗೆ ಚೈನ್ ಬರುತ್ತೆ. ಈಗ ಆ ಚೈನ್ಗೆ ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಚೈನ್ಗೆನೇ ನೋಡಿ ಈ ಥರ ಲಾಕ್ ಮಾಡ್ಕೊಬೇಕು. ಒಂದು ಚೈನ್ ಹಾಕ್ಕೊಂಡು ಇದೇ ಚೈನ್ಗೆ ಲಾಕ್ ಮಾಡಿಕೊಂಡು ಈಗ ಸಿಂಗಲ್ ಕ್ರೋಶ ಮಾಡ್ತಾ ಹೋಗ್ತೀನಿ. ಇದು ಕೌಂಟಿಂಗ್ ಇಂಪಾರ್ಟೆಂಟು. ಈಗ ಒಂದು ಸಿಂಗಲ್ ಕ್ರೋಶ ಮಾಡಿದ್ದೀನಿ. 2 3 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಆ ಚೈನ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡಿರೋದು ಬಿಟ್ಟು 3 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಇವಾಗ ಹಾಫ್ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸಲ ಥ್ರೆಡ್ ಸುತ್ತಿ ಮತ್ತು ಟ್ಯಾಸಲ್ ಕೆಳಗಡೆಯಿಂದ ಒಂದು ಸಲ ಥ್ರೆಡ್ ತೊಗೊಂಬಂದು ಎಲ್ಲ ಥ್ರೆಡ್ಡು ಒಂದೇ ಮಾಡ್ಕೊತಾ ಇದ್ದೀನಿ. ನೋಡಿ ಹೀಗೆ 3 ಸರಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊತಿದ್ದೀನಿ. 3 ಸಲ ಸಿಂಗಲ್ ಕ್ರೋಶ, 3 ಸಲ ಹಾಫ್ ಡಬಲ್ ಕ್ರೋಶ ಆದಮೇಲೆ ಈಗ ಡಬಲ್ ಕ್ರೋಶ.
ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಮತ್ತು ಟಾಸಲ್ ಕೆಳಗಡೆಯಿಂದ ಒಂದ್ಸಲಿ ಥ್ರೆಡ್ ತಗೊಂಡು 2 ಥ್ರೆಡ್ಡಿಗೆ ಒಂದ್ಸಲಿ ಇನ್ನೆರಡು ಥ್ರೆಡ್ಡಿಗೆ ಒಂದ್ಸಲಿ ಥ್ರೆಡ್ ತೆಗಿಯೋದು. ಈ ಥರ 3 ಸಲ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನೋಡಿ 3 ಸರಿ. ಈಗ ತ್ರಿಬಲ್ ಕ್ರೋಶ ಮಾಡ್ಕೊಬೇಕು 2 ಸರಿ. ನೀಡಲ್ ಮೇಲೆ 2 ಸಲ ಥ್ರೆಡ್ ಸುತ್ತಿ ತ್ರಿಬಲ್ ಕ್ರೋಶಕ್ಕೆ ಒಂದ್ಸಲಿ 2 ಸಲ 3 ಸಲ ಥ್ರೆಡ್ ತೆಗಿಬೇಕು. ನೋಡಿ 3 ಸಲ ಥ್ರೆಡ್ ತೆಗೆದಿದ್ದೀನಿ. ಮತ್ತು ಇದೇ ಥರ ಇನ್ನೊಂದು ಸಲ ಮಾಡ್ಕೊಳ್ಳೋಣ ತ್ರಿಬಲ್ ಕ್ರೋಶನ. ಅಂದರೆ ಇಲ್ಲಿ ಒಟ್ಟು ಸ್ಟಾರ್ಟಿಂಗಿಂದನೂ 3 ಸಲ ಸಿಂಗಲ್ ಕ್ರೋಶ, 3 ಸಲ ಹಾಫ್ ಡಬಲ್ ಕ್ರೋಶ, ಮತ್ತು 3 ಸಲ ಡಬಲ್ ಕ್ರೋಶ, ಮತ್ತು 2 ಸಲ ತ್ರಿಬಲ್ ಕ್ರೋಶ ಆಗಿದೆ. ಈಗ ಅದೇ ಥರನೇ ಈ ಸೈಡು ಮಾಡ್ಕೊಂಬರೋಣ. ಇಲ್ಲಿ ಸ್ಟಾರ್ಟಿಂಗಲ್ಲಿ 3 ಸಲ ಡಬಲ್ ಕ್ರೋಶ, 2, 3 ಸಲ ಡಬಲ್ ಕ್ರೋಶ, ಈಗ 3 ಸಲ ಹಾಫ್ ಡಬಲ್ ಕ್ರೋಶ. ನೋಡಿ ಎಲ್ಲ ಥ್ರೆಡಲ್ಲೂ ಒಂದ್ಸಲಿ ಥ್ರೆಡ್ ತೆಗಿಬೇಕು. ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಈ 3 ಥ್ರೆಡಲ್ಲೂ ಒಂದೇ ಸಲ ಥ್ರೆಡ್ ತೆಗಿಬೇಕು. ಮೂರು ಸಲ ಹಾಫ್ ಡಬಲ್ ಕ್ರೋಶ, ಈಗ 3 ಸಲ ಸಿಂಗಲ್ ಕ್ರೋಶ. ಮತ್ತು ಈಗ ಒಂದು ಚೈನ್ ಹಾಕ್ಕೊಬೇಕು. ಒಂದು ಸಲ ಲಾಕ್ ಮಾಡಿಕೊಂಡು ನಾವು ಈ ಸೈಡು ಕೂಡ ಅದೇ ಥರ ಮಾಡ್ಕೊಂಡಿದ್ವಲ್ಲ, ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ವಲ್ಲ, ಆ ಲಾಕಿಗೆ ಕನ್ಸಿಡರ್ ಆಗುತ್ತದು. ಒಂದು ಸರಿ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಮತ್ತು ಸ್ಯಾರಿಗೆ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ಈ ಥರ ನೋಡಿ ಹೀಗೆ ಬರುತ್ತೆ. ತುಂಬ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ. ನಾವಿಲ್ಲಿ 8 ಎಳೆ ದಾರ ತಗೊಂಡಿದ್ದೀವಲ್ಲ, ಚೆನ್ನಾಗಿ ಬರುತ್ತೆ ಡಿಸೈನು. ಈಗ ಮತ್ತೆ 4 ಚೈನು, ಲಾಕು, 3 ಚೈನು, ಲಾಕು, 4 ಚೈನು, ಲಾಕು, ಮತ್ತು 3 ಚೈನು, ಲಾಕು, ಮತ್ತು 4 ಚೈನು, ಲಾಕ್ ಮಾಡಿ ಈಗ ಬೀಡ್ ಹಾಕ್ಕೊಬೇಕು. ಇಲ್ಲಿ ಇದ್ರಾಗೇನಿಲ್ಲ, 4 3 4 3 ಮತ್ತು 4 ಚೈನ್ ಹಾಕ್ಕೊಳ್ಳೋದು. ಈಗ ಇಲ್ಲಿ ಒಂದು ಬೀಡ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಬೀಡ್ಸ್ ಆ್ಯಡ್ ಮಾಡ್ತೀನಿ. ಈಗ ಅದೇ ಥರ ಆವಾಗಲೇ ಟ್ಯಾಸಲ್ ತೋರಿಸೋದ್ನಲ್ಲ, ಅದೇ ಥರ ಇದು ಕೂಡ ಹಾಕ್ಕೊಳೋದು. ಸ್ಯಾರಿನ ಟರ್ನ್ ಮಾಡಿ ಚೈನ್ ಹಾಕ್ಕೊಂಡು 10 ಚೈನ್ ಹಾಕ್ಕೊಂಡು ಚೈನ್ ಹಾಕ್ಕೊಂಡು ಈ ಚೈನ್ನ ಈ ಲಾಕಿಗೆ, ಬೀಡ್ ಪಕ್ಕದ ಲಾಕಿಗೆ ಈ ಥರ ಲಾಕ್ ಮಾಡಿಕೊಂಡು ಈಗ ಮತ್ತೆ ಸ್ಯಾರಿ ಟರ್ನ್ ಮಾಡಿಕೊಂಡು ಈಗ ಒಂದು ಚೈನ್ ಹಾಕ್ಕೊಂಡು ಈ ಟ್ಯಾಸಲ್ಗೆ ಲಾಕ್ ಮಾಡಿಕೊಂಡು ಡಿಸೈನ್ ಸ್ಟಾರ್ಟ್ ಮಾಡೋದು.
ಮತ್ತು ಸಿಂಗಲ್ ಕ್ರೋಶ, 3 ಸಿಂಗಲ್ ಕ್ರೋಶ, ಮತ್ತು 3 ಹಾಫ್ ಡಬಲ್ ಕ್ರೋಶ, ನೋಡಿ ಈ ಥರ 3 ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡೆ. ಮತ್ತು ಈಗ ಡಬಲ್ ಕ್ರೋಶ, ಎರಡು ಥ್ರೆಡ್ಡಿಗೆ ಒಂದ್ಸಲಿ, ಇನ್ನೆರಡು ಥ್ರೆಡ್ಡಿಗೆ ಒಂದ್ಸಲಿ ಥ್ರೆಡ್ ತೆಗಿಯೋದು, ಡಬಲ್ ಕ್ರೋಶ. ಇದು ಕೂಡ 3 ಮಾಡ್ಕೊಬೇಕು. ಈಗ ತ್ರಿಬಲ್ ಕ್ರೋಶ, ನೀಡಲ್ ಮೇಲೆ 2 ಸರಿ ಥ್ರೆಡ್ ಸುತ್ತಿ 3 ಸಲ ಥ್ರೆಡ್ ತೆಗಿಯೋದು. ತ್ರಿಬಲ್ ಕ್ರೋಶನ 2 ಸಲ ಮಾಡ್ಕೊಬೇಕು. ಈಗ 2 ಸಲ ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಹಂಗೆ ರಿಟರ್ನು 3 ಸಲ ಡಬಲ್ ಕ್ರೋಶ, 3 ಸಲ ಹಾಫ್ ಡಬಲ್ ಕ್ರೋಶ, ಮತ್ತು 3 ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಇದಕ್ಕೆ ಕೌಂಟಿಂಗ್ ಇಂಪಾರ್ಟೆಂಟು, ಕೌಂಟ್ ಮಾಡಿಕೊಂಡು ಕರೆಕ್ಟಾಗಿ ಮಾಡಬೇಕು. ಈಗ ನೋಡಿ ಟ್ಯಾಸಲ್ ಆಯಿತು, ಅದನ್ನ ಲಾಕ್ ಮಾಡ್ಕೊಂಡಿದ್ದೀನಿ ಸ್ಯಾರಿಗೆ. ಈಗ 4 ಚೈನು, ಟ್ಯಾಸಲ್ ಆ ಕಡೆ ಈ ಕಡೆ 4 ಚೈನ್ ಬರಬೇಕು. ನಾಲ್ಕು ಚೈನು, ಮತ್ತು ಈಗ 3 ಚೈನು, ಲಾಕು, ಮತ್ತು 4 ಚೈನು. ಈ 4 ಚೈನು ಆರ್ಚ್ ಹಾಕೋದಕ್ಕೆ. ಮತ್ತು 3 ಚೈನು. ಈ 4 ಚೈನು ಆ ಕಡೆ ಈ ಕಡೆ 3 ಚೈನ್ ಇರೋದು ಆರ್ಚಿಗೆ ಸಪೋರ್ಟಿಗೆ. ನೋಡಿ ಈ ಥರ ಫಸ್ಟ್ ಸ್ಟೆಪ್ಪು ರೆಡಿಯಾಗಿದೆ. ಈಗ ಸೆಕೆಂಡ್ ಸ್ಟೆಪ್ ತೋರಿಸ್ಕೊಡ್ತೀನಿ. ಸೆಕೆಂಡ್ ಸ್ಟೆಪ್ಪಿಗೂ ಕೂಡ 8 ಎಳೆ ದಾರ ತೊಗೊಬೇಕು. ಮತ್ತು ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಾಡಿಕೊಂಡು ಸ್ಯಾರಿಗೆ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನ್ ಹಾಕ್ಕೊಂಡು 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ತ್ರಿಬಲ್ ಕ್ರೋಶ ಮಾಡೋಣ ಆರ್ಚಿಗೆ. ನೋಡಿ ಈ 4 ಚೈನ್ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶ ಮಾಡೋಣ. ನೀಡಲ್ ಮೇಲೆ 2 ಸಲ ಥ್ರೆಡ್ ಸುತ್ತಿ 2 ಥ್ರೆಡ್ಡಿಗೆ ಒಂದ್ಸಲಿ, ಇನ್ನೆರಡು ಥ್ರೆಡ್ಡಿಗೆ ಒಂದ್ಸಲಿ, ಮತ್ತೆರಡು ಥ್ರೆಡ್ಡಿಗೆ ಒಂದ್ಸಲಿ ಥ್ರೆಡ್ ತೆಗಿಯೋದು. ನೋಡಿ 2 ಸಲ ಥ್ರೆಡ್ ಸುತ್ತಿ ಹೀಗೆ ಚೈನ್ ಕೆಳಗಡೆಯಿಂದ ಒಂದ್ಸಲಿ ಥ್ರೆಡ್ ತೊಗೊಂಬಂದು 2 ಥ್ರೆಡ್ಡಿಗೆ ಒಂದ್ಸಲಿ, ಇನ್ನೆರಡು ಥ್ರೆಡ್ಡಿಗೆ ಒಂದ್ಸಲಿ, ಮತ್ತೆರಡು ಥ್ರೆಡ್ಡಿಗೆ ಒಂದ್ಸಲಿ ಥ್ರೆಡ್ ತೆಗಿಯೋದು. ಈ ಥರ 13 ಅಥವಾ 14 ತ್ರಿಬಲ್ ಕ್ರೋಶ ಮಾಡ್ಕೊಬೇಕು. ಅದಕ್ಕಿಂತ ಕಮ್ಮಿ ಮಾಡಿಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಆರ್ಚು. 13 ಅಥವಾ 14 ತ್ರಿಬಲ್ ಕ್ರೋಶ ಇರಬೇಕು. ಇಲ್ಲಿ ನಾನು 13 ತ್ರಿಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ನೋಡಿ ನೀಡಲ್ ಮೇಲೆ 2 ಸಲ ಥ್ರೆಡ್ ಸುತ್ತೋದು. ಹೀಗೆ 4 ಚೈನ್ ಕೆಳಗಡೆಯಿಂದ ಒಂದ್ಸಲಿ ಥ್ರೆಡ್ ತೊಗೊಂಬಂದು 2 ಚೈನ್ಗೆ ಒಂದ್ಸಲಿ, ಇನ್ನೆರಡು ಚೈನ್ಗೆ ಒಂದ್ಸಲಿ, ಮತ್ತೆರಡು ಚೈನಿಗೆ ಒಂದ್ಸಲಿ ಇದೇ ಥರ ಮಾಡ್ತಾ ಬರೋಣ. 13 ತ್ರಿಬಲ್ ಕ್ರೋಶ 4 ಚೈನ್ ಒಳಗಡೆನೇ ಮಾಡ್ತಾ ಬರ್ತೀನಿ. ನೋಡಿ ಈಗ 13 ತ್ರಿಬಲ್ ಕ್ರೋಶ ಆಗಿದೆ. ಈಗ ಇಲ್ಲಿ 3 ಚೈನ್ದು ಗ್ಯಾಪ್ ಇದೆಯಲ್ವ, ಇಲ್ಲಿಗೆ ಲಾಕ್ ಮಾಡ್ಕೊಬೇಕು. ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕ್ಕೊಂಡು ಈ 3 ಚೈನಿಂದು ಲಾಕ್ ಐತಲ್ವ, ಈ ಲಾಕಿಗೆ ಲಾಕ್ ಮಾಡ್ಕೊಬೇಕು. ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಮತ್ತು ಈಗ 4 ಚೈನ್ ಹಾಕ್ಕೊಂಡು ಈ ಟ್ಯಾಸಲ್ ಪಕ್ಕದಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ 4 ಚೈನ್ ಲಾಕಿಗೆ ಲಾಕ್ ಮಾಡಿಕೊಂಡೆ. ಮತ್ತು ಈಗ ಆವಾಗಲೇ 1 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡಿದ್ವಲ್ಲ ಫಸ್ಟ್ ಸ್ಟೆಪ್ಪಲ್ಲಿ, ಅದರಲ್ಲೊಂದ್ಸಲಿ ಹೀಗೆ ಸಿಂಗಲ್ ಕ್ರೋಶ ಮಾಡಿ, ಮತ್ತು ಈ ಟ್ಯಾಸಲಲ್ಲಿ ಈ ಹೋಲ್ಗಳು ಕಾಣಿಸ್ತಿದೆಯಲ್ಲ, ಈ ಹೋಲ್ಗಳಿಗೆ ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋದು. 4 ಸಿಂಗಲ್ ಕ್ರೋಶ ಮಾಡ್ಕೊಬೇಕು. 4 ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತು 4 ಹಾಫ್ ಡಬಲ್ ಕ್ರೋಶ ಮಾಡ್ಕೊಬೇಕು. 1 2 3 4 ಹಾಫ್ ಡಬಲ್ ಕ್ರೋಶ. ಈಗ ಡಬಲ್ ಕ್ರೋಶ ನೋಡಿ, ಇಲ್ಲಿಂದ ಡಬಲ್ ಕ್ರೋಶ ನೀಡಲ್ ಮೇಲೆ ಥ್ರೆಡ್ ಸುತ್ತಿ ಆ ಹೋಲ್ ಒಳಗಡೆ ಒಂದ್ಸಲಿ ಥ್ರೆಡ್ ತೊಗೊಂಬಂದು 2 ಥ್ರೆಡ್ಡಿಗೆ ಒಂದ್ಸಲಿ, ಇನ್ನೆರಡು ಥ್ರೆಡ್ಡಿಗೆ ಒಂದ್ಸಲಿ ಥ್ರೆಡ್ ತೆಗಿಯೋದು. ನಾಲ್ಕು ಸಿಂಗಲ್ ಕ್ರೋಶ, 4 ಹಾಫ್ ಡಬಲ್ ಕ್ರೋಶ ಮಾಡಿ ಈಗ ಡಬಲ್ ಕ್ರೋಶ ಮಾಡ್ತಿದ್ದೀನಿ. ಈ ಡಬಲ್ ಕ್ರೋಶಗೆ ಏನು ಕೌಂಟಿಂಗ್ ಇಲ್ಲ. ಇದು ಯಾವ ಥರ ಕೌಂಟ್ ಮಾಡ್ಕೊಬೇಕಂತಂದರೆ ತೋರಿಸ್ಕೊಡ್ತೀನಿ ನೋಡಿ. ನೋಡಿ, ಈಗ ಇಲ್ಲಿಂದ ಕೌಂಟ್ ಮಾಡ್ಕೊಳ್ಳೋಣ. 1 2 3 4 ಸಿಂಗಲ್ ಕ್ರೋಶಕ್ಕೆ ಮತ್ತು 4 ಹಾಫ್ ಡಬಲ್ ಕ್ರೋಶಕ್ಕೆ ಬಿಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲನೂ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಹಾಫ್ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. 8 ಈ ಥರ ಹೋಲ್ಗಳನ್ನ ಬಿಟ್ಕೊಂಡು ಇನ್ನು ಮಿಕ್ಕಿದೆಲ್ಲ ನಾನು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಈಗ 4 ಹಾಫ್ ಡಬಲ್ ಕ್ರೋಶ ಆಯಿತು. ಈಗ ಸಿಂಗಲ್ ಕ್ರೋಶ, ಈಗ ನೋಡಿ 2ನೇ ಸ್ಟೆಪ್ಪು ಟಾಸಲ್ಗೆ ಕಂಪ್ಲೀಟ್ ಆಗಿದೆ. ಈ ಲಾಕ್ ಒಳಗಡೆ ಒಂದ್ಸಲಿ ಲಾಕ್ ಮಾಡಿ ಈಗ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಈ 4 ಚೈನ್ ಗ್ಯಾಪಲ್ಲಿ ಒಂದ್ಸಲಿ ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕ್ಕೊಂಡು 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ಈಗ ತ್ರಿಬಲ್ ಕ್ರೋಶ ಆರ್ಚು
ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ ಇದೇ ಥರ ತ್ರಿಬಲ್ ಕ್ರೋಶ ಹಾಕ್ಕೊಂಡು ಆರ್ಚ್ ಕಂಪ್ಲೀಟ್ ಮಾಡಿಕೊಂಡು ಡಿಸೈನ್ನ ಸೆಕೆಂಡ್ ಸ್ಟೆಪ್ಪು ಮುಗಿಸ್ಕೊತೀನಿ. ನೋಡಿ ಸೆಕೆಂಡ್ ಸ್ಟೆಪ್ ಮುಗಿದಿದೆ, ಈ ಥರ ಬಂದಿದೆ. ಇದು ಅಷ್ಟೇ ನೋಡಿ ಎಷ್ಟು ಸ್ಟಿಫ್ ಆಗಿದೆ ಡಿಸೈನು ಅಂತ ಅಂದ್ಬಿಟ್ಟು ಚೆನ್ನಾಗಿ ಬರುತ್ತೆ. ಈಗ ಮೂರನೇ ಸ್ಟೆಪ್ ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದಕ್ಕೂ ಅಷ್ಟೇ 8 ಎಳೆ ಥ್ರೆಡ್ ತಗೊಂಡಿದ್ದೀನಿ. ಹೀಗೆ ಬಟ್ಟೆ ಹಿಂಭಾಗಕ್ಕೆ ಡೈರೆಕ್ಟು ಬಟ್ಟೆಗೆ ಲಾಕ್ ಮಾಡ್ಕೊಬೇಕು. ಹೀಗೆ ಬಟ್ಟೆಗೆ ಲಾಕ್ ಮಾಡಿಕೊಂಡು ಈ ಥರ ಮತ್ತೆ ಹೀಗೆ ಪರ್ಪಲ್ ಕಲರ್ದು ಲಾಕಿಂಗ್ ಇರುತ್ತಲ್ಲ ಸೆಕೆಂಡ್ ಸ್ಟೆಪ್ಪಿಂದು, ಆ ಲಾಕಿಗೆ ಒಂದು ಸರಿ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಎರಡನೇ ಸ್ಟೆಪ್ಪಲ್ಲಿ, ಆ ಲಾಕಲ್ಲಿ ಒಂದು ಸಲ ಲಾಕ್ ಮಾಡಿ ಈಗ ಈ ಥರ ಸಣ್ಣ ಬೀಡನ್ನ ಹಾಕ್ತಾಯಿದ್ದೀನಿ. ಈ ಥರ ಬೀಡನ್ನ ಹಾಕಿ ಇಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಆರ್ಚಿಗೆ ಡಬಲ್ ಕ್ರೋಶ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ನಲ್ಲ, ಆ ತ್ರಿಬಲ್ ಕ್ರೋಶದು ಲೈನ್ದು ಗ್ಯಾಪ್ ಇರುತ್ತಲ್ಲ ನೋಡಿ, ಈ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ಥ್ರೆಡ್ ತಗೊಬೇಕು ಡಬಲ್ ಕ್ರೋಶಕ್ಕೆ. ನೋಡಿ ಹೀಗೆ ಬೀಡ್ ಹಾಕಿ ಮತ್ತು ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಈ ತ್ರಿಬಲ್ ಕ್ರೋಶದು ಲೈನ್ದು ಗ್ಯಾಪ್ ಇದೆಯಲ್ವಾ, ಈ ಗ್ಯಾಪ್ ಒಳಗಡೆ ಇಂದ ನೀಡಲ್ ಹಾಕಿ ಥ್ರೆಡ್ ತಗೊಂಡು ಹೀಗೆ ಡಬಲ್ ಕ್ರೋಶ ಮಾಡ್ಕೊಳ್ಳೋದು. ಇದೇ ಥರ ಈ ಆರ್ಚ್ ಪೂರ್ತಿನೂ ಬೀಡ್ ಹಾಕಿ ಡಬಲ್ ಕ್ರೋಶ ಮಾಡ್ತಾ ಬರೋಣ. ನಾನು ಇದು ಪೂರ್ತಿ ತೋರ್ಸೋಕೆ ಹೋದರೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ. ಆದ್ದರಿಂದ 13 ಬೀಡ್ ಹಾಕಿ 13 ಡಬಲ್ ಕ್ರೋಶ ಮಾಡ್ಕೊತಾ ಬರೋಣ. ಆವಾಗಲೇ 13 ಸಲ ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದು ಸೆಕೆಂಡ್ ಸ್ಟೆಪ್ಪಲ್ಲಿ. ಹೀಗೂ ಕೂಡ 13 ಬೀಡ್ಸ್ ಹಾಕಿ 13 ಸಲ ಡಬಲ್ ಕ್ರೋಶ ಮಾಡ್ತಾ ಬರೋಣ. ನೋಡಿ ಈಗ 13 ಸಲ ಡಬಲ್ ಕ್ರೋಶ ಆಗಿದೆ. ಈಗ ಲಾಕ್ ಮಾಡ್ತಿದ್ದೀನಿ. 2 ಚೈನ್ ಗ್ಯಾಪ್ ಐತಲ್ವ, ಸೆಕೆಂಡ್ ಸ್ಟೆಪ್ಪಲ್ಲಿ ಹಾಕ್ಕೊಂಡಿರೋದು 2 ಚೈನ್ ಗ್ಯಾಪಲ್ಲಿ ಹೀಗೆ ಲಾಕ್ ಮಾಡಿಕೊಂಡು ಮತ್ತು ಈ ಲಾಕ್ ಒಳಗಡೆ ಒಂದ್ಸಲಿ ಲಾಕ್ ಮಾಡಿಕೊಂಡು ಮತ್ತೆ ಈಗ 4 ಚೈನ್ ಹಾಕ್ಕೊತೀನಿ. ನೋಡಿ ಈ ಥರ ಬರುತ್ತೆ ಡಿಸೈನು ಆರ್ಚ್ದು. ಇವಾಗ 4 ಚೈನ್ ಹಾಕ್ಕೊಂಡು ಈ ಲಾಕಿಗೆ 4 ಚೈನ್ದು ಲಾಕಿಗೆ ಲಾಕ್ ಮಾಡ್ಕೊತೀನಿ. ಈಗ ಟ್ಯಾಸಲ್ಗೆ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಆವಾಗಲೇ ಮಾಡಿದ್ನಲ್ಲ ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಇಲ್ಲಿ ನಾನು 5 ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. 3 4 5 ಸಿಂಗಲ್ ಕ್ರೋಶ ಮತ್ತು 5 ಹಾಫ್ ಡಬಲ್ ಕ್ರೋಶ ಮಾಡ್ತಿದ್ದೀನಿ. 1 2 3 4 5
5 ಹಾಫ್ ಡಬಲ್ ಕ್ರೋಶ ಆಯಿತು. ಈಗ ಡಬಲ್ ಕ್ರೋಶ ಮಾಡ್ತೀನಿ. ಈಗ 4 ಡಬಲ್ ಕ್ರೋಶ ಮಾಡ್ತೀನಿ. ನೀವು ಸ್ಟಾರ್ಟಿಂಗಿಂದ ಕರೆಕ್ಟಾಗಿ ಕೌಂಟಿಂಗ್ ಬಂತು ಅಂದರೆ ಇದೇ ಥರ ಬರುತ್ತೆ. ಈಗ 1 ಡಬಲ್ ಕ್ರೋಶ, 2, 3, 4 ಡಬಲ್ ಕ್ರೋಶ ಆಗಿದೆ. ಈಗ ಮತ್ತೆ ಹಾಫ್ ಡಬಲ್ ಕ್ರೋಶ ಮಾಡ್ಕೊಬೇಕು. 5 ಈ ಕಡೆ ಹೆಂಗೆ ಮಾಡ್ಕೊಂಡ್ವೋ 5 ಹಾಫ್ ಡಬಲ್ ಕ್ರೋಶ ಮತ್ತು 5 ಸಿಂಗಲ್ ಕ್ರೋಶ. ಅದೇ ಥರನೇ ಈ ಸೈಡು ನನ್ನುವೆ. ನೋಡಿ, ಈಗ ಟ್ಯಾಸಲ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಲಾಕಿಗೆ ಲಾಕ್ ಮಾಡಿ ನೋಡಿ ಈ ಥರ ಬರುತ್ತೆ. ಮತ್ತು ಈಗ 4 ಚೈನು, ಲಾಕು, ಮತ್ತೀಗ 2 ಚೈನ್ ಗ್ಯಾಪಲ್ಲಿ ಒಂದು ಸರಿ ಲಾಕ್ ಮಾಡಿ ಈಗ ಬೀಡ್ ಹಾಕ್ಕೊಂಡು ಆರ್ಚಿಗೆ ಡಿಸೈನ್ ಕಂಪ್ಲೀಟ್ ಮಾಡೋಣ. ಇದೇ ಥರ ಡಿಸೈನ್ ಕಂಪ್ಲೀಟ್ ಮಾಡ್ತಾ ಬರ್ತೀನಿ. ನೋಡಿ, ಇಲ್ಲಿ 3ನೇ ಸ್ಟೆಪ್ಪು ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಈ ವಿಡಿಯೋದಲ್ಲಿ ಕುಚ್ಚಾಕೋದಕ್ಕೆ ತೋರ್ಸೋಕ್ಕಾಗೋದಿಲ್ಲ, ಯಾಕಂದರೆ ಈ ವಿಡಿಯೋ ಲೆಂತಿ ಆಗಿದೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಇದು ಕುಚ್ಚಾಕೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಫೈನಲ್ ಲುಕ್ಕು ಕುಚ್ಚಾಕಾದ್ಮೇಲೆ ಈ ಥರ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದೇ ಥರ ಹೊಸ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.